ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಸಂಚಿಕೆಯ ಸಹಿ ಹಾಕುವ ಮುನ್ನ ಈ ಸಂಚಿಕೆಗೆ ಮತ್ತೆ ಸ್ವಾಗತ. ದಾಖಲೆ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಎಷ್ಟಾದರೂ ಯೋಚಿಸಿ ಮಾಡಬೇಕು ಅನ್ನುವ ಸಂದೇಶವನ್ನು ಹೊಂದಿರುವಂತಹ ಇಂದಿನ ಸಂಚಿಕೆಯಲ್ಲಿ ವಿಜಯಕುಮಾರ್ ತಾನು ಯೋಚಿಸದೆ ಸಹಿ ಹಾಕಿದ ಪರಿಣಾಮವೇ ಹೀಗಾಯಿತು ನೋಡಿ. ಸುಮಾರು 5 ತಿಂಗಳ ವಿಚಾರಣೆಯ ಬಳಿಕ ನ್ಯಾಯಾಲಯ ತೀರ್ಪು ಪ್ರಕಟಿಸಿತು. ಕೆಎಸ್ಎಫ್ಸಿಯವರು ಕೇಳಿದಷ್ಟು ಹಣವನ್ನು ಏಕಗಂಟಿನಲ್ಲಿ ನೀಡಿದ ಅನಂತರ ಅಡವಿಟ್ಟ ಜಮೀನುಗಳ ದಾಖಲೆಗಳನ್ನೆಲ್ಲ ಹಿಂತಿರುಗಿಸಿದ ಅನಂತರ ವ್ಯವಹಾರವೆಲ್ಲ ಮುಗಿದಿದೆ ಎಂದೇ ಅರ್ಥ. ಇವೆಲ್ಲ ಪಡೆದ ಅನಂತರ ಸಾಲದ ನೋಟಿಸು ಕಳುಹಿಸಿ ಕೆಎಸ್ಎಫ್ಸಿ ತಪ್ಪು ಮಾಡಿದೆ. ಆದರೆ ಅವರಿಗೆ ನೀಡಿದ ಮಾನಸಿಕ ಹಿಂಸೆ ಮತ್ತು ಕಿರುಕುಳಕ್ಕಾಗಿ ಕೆಎಸ್ಎಫ್ಸಿ 30,000 ರೂಪಾಯಿಗಳ ಪರಿಹಾರ ಹಾಗೂ ದಾವೆಯ ಖರ್ಚು 2,000 ರೂಪಾಯಿ ನೀಡಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿತು. ಡಾಕ್ಟ್ರೆ, ನಿಮಗೆ ಇದು ಹೇಗೆ ಆ ಒಂದು ಸುಳಿವು ಸಿಕ್ಕಿತು ಮತ್ತು ಅದು ಇದೇ ಆಗಿರ್ಬೋದು ಅಂತ ಅನ್ನೋದನ್ನು ನೀವು ಹೊರಗೆ ತೆಗೆದ್ರಿ, ಬಿಡಿಸಿದ್ರಿ, ಹೇಗೆ ಸಾಧ್ಯ ಆಯಿತು? ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಾಗ ನಮಗೆ ಒಂದು ತೋರಿತು ಅಂತ ಹೇಳಿದರೆ, ಇವರ ಹತ್ರ ಶ್ಯೂರಿಟಿ ಕೊಡಲಿಲ್ಲ. ಶ್ಯೂರಿಟಿಯನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಇವ್ರನ್ನ ನಾವು ಪ್ರಶ್ನೆ ಮಾಡಿದ್ದು. ನೀವು ಎಲ್ಲಿಯಾದರೂ ಅವರಿಗೆ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದೀರಾ, ಯಾವುದಾದ್ರು ಒಂದು ಕೊಟ್ಟಿದ್ದೀರಾ? ನೀವು ಕೊಡಲಿಲ್ಲ ಅಂತ ಹೇಳ್ತೀರಾ, ಅವ್ರು ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಏನಾದರೂ ಒಂದು ದಾಖಲೆ ಇರಬೇಕಲ್ಲ, ಇಲ್ಲದ ಅಷ್ಟು ಧೈರ್ಯದಿಂದ ಅವರು ಯಾಕೆ ಹೇಳ್ತಾರೆ ಅಂತೇಳಿ. ಆವಾಗ ಅವ್ರು ಹೇಳಿದ್ದು ನಮಗೆ, ಇದನ್ನು ನಮ್ಮ ಡಾಕ್ಯುಮೆಂಟ್ಸನ್ನು, ನಾವು ಅಡವಿಟ್ಟ ಡಾಕ್ಯುಮೆಂಟ್ಸನ್ನು ವಾಪಸ್ ತೆಗೆದುಕೊಳ್ಳುವಾಗ ನಮ್ಮ ಹತ್ರ ಸಹಿ ಹಾಕೊಂಡಿದ್ರು ಅಂತೇಳಿ. ಆವಾಗ ನಮಗೆ ಗೊತ್ತಾಯಿತು. ಆವಾಗ ಹಾಗಾದರೆ ಆ ಡಾಕ್ಯುಮೆಂಟ್ಸನ್ನು ಇವರು ಯೂಸ್ ಮಾಡುವ ಸಾಧ್ಯತೆ ಇದೆ ಅಂತ ಗೊತ್ತಾಯಿತು. ಅದು ಯೂಸ್ ಮಾಡದೇ ಇರಬೇಕಂತಾದ್ರೆ ಏನಾಗಬೇಕು, ಅದನ್ನು ನಾವು ಅದರ ಮೊದಲೇ ಹೇಳಬೇಕು. ಅವ್ರು ನಮ್ಮ ಹತ್ರ ಹೇಳಿಲ್ಲ. ದಾಖಲೆ ಇದೆ ಅಂತ ಮಾತ್ರ ಹೇಳಿದ್ದಾರೆ ಶಿವಾಯ್, ಎಂಥ ದಾಖಲೆ ಅಂತ ನಮ್ಮ ಹತ್ರ ಹೇಳಿಲ್ಲ. ಆವಾಗ ನಾವು ಒಂದು ದೆರ್ ಈಸ್ ಎ ಪಾಸಿಬಿಲಿಟಿ ಏನಂತ ಹೇಳಿದರೆ, ಇವರು ಖಾಲಿ ಹಾಳೆಯಲ್ಲಿ ಹಾಕಿದ್ದನ್ನೇ ಇವರು ಅದನ್ನು ಕ್ರಿಯೇಟ್ ಮಾಡಿರಬಹುದು, ದುರುಪಯೋಗ ಮಾಡಿರಬಹುದು ಅಂತೇಳಿ. ಆವಾಗ ನಾವು ಬ್ಯಾಂಕ್ ನಿಯಮಗಳಲ್ಲಿ ನೋಡುವಾಗ ನಮಗೆ ಮೊದಲನೇದು ಗೊತ್ತಾಯಿತು, ಯಾವುದೇ ಅಡವಿಟ್ಟ ದಾಖಲೆಗಳನ್ನು ಹಿಂತಿರುಗಿಸುವ ಮೊದಲು ಇವರು ಅವಶ್ಯವಾಗಿ ಎಲ್ಲ ಸಾಲ ಚುಕ್ತ ಆದ ಮೇಲೆ ಮಾತ್ರ ಕೊಡಬೇಕು, ಇಲ್ಲದೆ ಹಿಂದಿರುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. Your request for closing the loan amount on the time on one-time settlement basis by payment of rupees 1.6 lakhs has been approved ಎಂದಿದೆ ವಿನಃ 2 ಸಾಲ ಮಾತ್ರ ಮನ್ನಾ ಮಾಡುತ್ತೇವೆ, 1 ಸಾಲ ಬಾಕಿ ಇದೆ ಎಂಬ ಬಗ್ಗೆ ಚಕಾರ ಇಲ್ಲ. ಆದ್ರಿಂದ ನೀವು ಇನ್ನು ಮುಂದೆ ಕೇಳಲಿಕ್ಕಿಲ್ಲ ಅಂತೇಳಿ ಅದೊಂದು ಬ್ಲಾಕ್ ಮಾಡಿದ್ವು ನಾವು. ಎರಡನೇದಾಗಿ, ಇವರು ಹಿಂತಿರುಗಿಸಿ 1 ರೂಪಾಯಿ ಬಾಕಿ ಇದ್ರೂ ಕೊಡ್ಲಿಕ್ಕಿಲ್ಲ. ಇವರು ಹಿಂತಿರುಗಿಸುವುದು ಹೇಗೆ? ಇವರು ಅಡವಿಟ್ಟ ಅವರ ದಾಖಲೆಗಳನ್ನು ಹಿಂತಿರುಗಿಸುವುದು ಹೇಗೆ? ಮೂರನೇದು, ಒಂದು ಡೆಟ್, ಯಾವುದಾದ್ರೂ ಒಂದು ಸಾಲ ತೆಗೆದುಕೊಂಡಾಗ 3 ವರ್ಷಗಳಿಗೊಮ್ಮೆ ನಾನು ಸಾಲ ಪಡ್ಕೊಂಡಿದ್ದೇನೆ ಅಂತೇಳಿ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕು. ನನ್ನ ಸಾಲ ನಾನು ತೆಗೆದುಕೊಂಡದ್ದು ಇನ್ನೂ ತೀರಿಸಿಲ್ಲ ಎಂಬ ನನಗೆ ಪರಿಜ್ಞಾನ ಇದೆ ಅಂಥೇಳಿ. ಡೆಟ್ ರಿಪೇಮೆಂಟ್ ಇನ್ನು ಬಾಕಿ ಉಂಟು ಅಂತೇಳಿ ಅದಕ್ಕೆ ಒಂದು ಏನೋ ವರ್ಡ್ ಯೂಸ್ ಮಾಡ್ತಾರೆ ಅವರು, ಅದು ಇದೆ ಅಂತೇಳಿ. ಅದು ಪ್ರಿಂಟೆಡ್ ಫಾರ್ಮ್ನಲ್ಲಿ ಇರಬೇಕು. ಅಂದರೆ ನಾನು ಇನ್ನೂ ಸಾಲಗಾರನಾಗಿದ್ದೇನೆ, ನಾನು ಆ ಸಾಲವನ್ನು ಮತ್ತೆ ಹಿಂತಿರುಗಿಸ್ತಾ ಇದ್ದೇನೆ ಅನ್ನೋ ನೆನಪಿದೆ ನನಗೆ ಅನ್ನೋದ್ರ ಅದನ್ನು ಪ್ರಿಂಟೆಡ್ ಫಾರ್ಮ್ನಲ್ಲಿ ತಗೊಳ್ಬೇಕು, ಖಾಲಿ ಹಾಳೆ ಮೇಲೆ ಬರೆದು ಕೊಡುವುದಲ್ಲ. ಆವಾಗ ನಾವು ಕೇಳಿದ್ವಿ, ನಿಮ್ಮ ಹತ್ರ ಪ್ರಿಂಟೆಡ್ ಫಾರ್ಮ್ನಲ್ಲಿ ತೆಗೆದುಕೊಂಡದ್ದು ಎಲ್ಲಿದೆ? ಅದು 3 ವರ್ಷಗಳಿಗೊಮ್ಮೆ ತೆಗೆದುಕೊಳ್ಳಲೇಬೇಕು. ಇದು 4 ವರ್ಷ ಆಗಿದೆ. 4 ಅಟ್ಲೀಸ್ಟ್ ಅವರು ಪ್ರಯತ್ನ ಮಾಡಿರಬೇಕು ಅದನ್ನು ತೆಗೆದುಕೊಳ್ಳಲಿಕ್ಕೆ. ಅದನ್ನು ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾದ್ರೆ ಅದು ಇರಲಿಲ್ಲ ಅಂತ ಆಯ್ತು. ಅದೊಂದು ಒಳ್ಳೆಯ ಬಲವನ್ನು ಕೊಟ್ಟಿದ್ರಿ ನಮಗೆ. ನೀವು ಒಂದನೇದಾಗಿ ನೀವು ಯಾವುದೇ ತಕರಾರಿಲ್ಲದೆ ಅಡವಿಟ್ಟ ಪೇಪರ್ಗಳನ್ನು ಹಿಂತಿರುಗಿಸಿದ್ದೀರಿ, ಶ್ಯೂರಿಟಿಯನ್ನು ಹಿಂತಿರುಗಿಸಿದ್ದೀರಿ. ಮೂರನೇದಾಗಿ ನೀವು ಡೆಟ್ ಇದು ಪ್ರಸ್ತಾಪ, ಡೆಟ್ ಅಕ್ನಾಲೇಜ್ಮೆಂಟ್ ಹೇಳ್ತಾರೆ, ಅದನ್ನು ನೀವು ಪಡೆದುಕೊಳ್ಳೇ ಇಲ್ಲ. ಹಾಗಾದ್ರೆ ಅದು ಇರಲೇ ಇಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಇದು ನೀವು ಕ್ರಿಯೇಟ್ ಮಾಡಿದ್ದು
ಒಂದು ವೇಳೆ ಅದನ್ನು ಖಾಲಿ ಕಾಗದದ ಮೇಲೆ ಇದನ್ನು ನೀವು ಟೈಪ್ ಮಾಡೋದಾದ್ರೆ ಅದು ನಿಯಮ ಅಲ್ಲ. ಅಂದ್ರೆ ಎಲ್ಲ ಕಾರಣದಿಂದಲಾಗಿ ಬಾಕಿ ಇರುವುದು ಸುಳ್ಳು ಅನ್ನೋದನ್ನು ಅವರು ಅಲ್ಲ. ಇಲ್ಲಿ ಟರ್ಮ್ ಕ್ಯಾಪಿಟಲ್ ಅಂತ ಒಂದು ಅಮೌಂಟ್ ಸಾಲ ರೂಪದಲ್ಲಿ ಇತ್ತು, ವರ್ಕಿಂಗ್ ಕ್ಯಾಪಿಟಲ್ ಅಂತ ಇತ್ತು, ಸೀಡ್ ಕ್ಯಾಪಿಟಲ್ ಅಂತ ಇನ್ನೊಂದು ಮೊತ್ತ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿತ್ತು. ಇವರು ಈ ಒಂದು ವಿಭಾಗವನ್ನು ಸೃಷ್ಟಿ ಮಾಡಿದ್ರಲ್ಲ, ಅದು ಹೇಗೆ ಅವರು ಹಂಚಿಕೆ ಮಾಡಿದ್ರು? ಅದು ಏನಿದೆ, ಯಾವುದದು? ರಾಷ್ಟ್ರೀಯ ಬಂಡವಾಳ ಒಂದು ಬಾಕಿ ಇದೆ ನಿಮ್ಮದು ಅನ್ನುವ ಒಂದು ರೀತಿಯಲ್ಲಿ ಅವರು ಅದನ್ನು ಪ್ರಾಜೆಕ್ಟ್ ಮಾಡಿದ್ರು. ಅದು ಹೇಗೆ, ಯಾವುದದು? ಅದು ನೋಡಿ, ಟರ್ಮ್ ಲೋನ್ ಅಲ್ಲ, ಒಂದು ಸಮಯದಲ್ಲಿ ಕೊಡುವಂಥದ್ದು ಅದಲ್ಲ, ವರ್ಕಿಂಗ್ ಕ್ಯಾಪಿಟಲ್ಸ್ ಅಲ್ಲ. ಹಾಗಾದ್ರೆ ಇದು ಯಾವುದು? ರಾಷ್ಟ್ರೀಯ ಬಂಡವಾಳ ಅಂತ ಹೇಳಿದ್ರೆ ಈ ಸಿಡ್ಬಿ ಅಂತೇಳಿ ಕೆಲವು ಇದೆ. ಅದೇನಂತ ಹೇಳಿದ್ರೆ ರಾಜೀವ್ ಗಾಂಧಿಯವರ ಕಾಲದಿಂದ ಅದು ಅವ್ರೇನು ಮಾಡಿದ್ದಾರೆ, ಇಂದಿರಾ ಗಾಂಧಿಯವರ ಕಾಲದಿಂದಲೂ ಮಾಡಿದ್ರು. ಅದನ್ನು ಒಂದು ರಾಷ್ಟ್ರೀಯ ಒಂದು ನಿಧಿ ಮಾಡಿ ಈ ಬಂಡವಾಳ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಯಂಗ್ಸ್ಟರ್ಸಿಗೆ, ಯುವಕರಿಗೆ, ಅವರಿಗೆ ಒಂದು ಇದರಿಂದ ಒಂದು ಸಾಲ ಕೊಡುವಂಥದ್ದು. ಅದು ಸೀಡ್ ಕ್ಯಾಪಿಟಲ್ ಆಗಿ ಅದು ಅವರ ಬಂಡವಾಳ ಆಗಿ ಯೂಸ್ ಮಾಡೋದು. ಅದನ್ನು ಅವರು ವಾಪಸ್ ಕೊಟ್ಟರೆ ಆಯಿತು. ಅದು ಕೊಡುವಾಗ ಇದು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಕೊಡುದು, KSFC ಮುಖಾಂತರ ಈ ಸಾಲದ ಮೊತ್ತ ವಿತರಣೆ ಆಗುದು. ಈಗ ಅದು ಬಾಕಿ ಇದೆ ಅಂತ ಹೇಳಿದ್ರು, ಸೀಡ್ ಕ್ಯಾಪಿಟಲ್ ಅಂದ್ರೆ ಅದು. ಹೌದು, ಅದು ಸರಿ 1,60,000 ಅದು ಬಂದಿದೆ ಒಂದ್ಸತಿ. ಅದು 1,60,000 ಬಂದ ಮೇಲೆ ಮತ್ತೆ ಏನು ಪುನಃ ಕೊಡ್ತಾರಾದ್ರೆ ಕೊಡ್ಲಿ ಅಂತೇಳಿ ಇರಬೇಕು, ಒಂದನೇದು. ಎರಡನೇ ಪಾಸಿಬಿಲಿಟಿ ಇದೆ. ಎರಡನೇ ಪಾಸಿಬಿಲಿಟಿ ಅಂತ ಹೇಳಿದ್ರೆ ಇನ್ನು ಏನು ಪ್ರಶ್ನೆ ಮಾಡದೆ, ಅಂದ್ರೆ ಅವರಿಗೆ ಹೆಚ್ಚು ನಾಲೆಜ್ ಇರುವುದಿಲ್ಲ ನೋಡಿ. ಹೌದು ಅಂತೇಳಿ ಕೊಟ್ರೆ, ಒಂದು ವೇಳೆ ಕೊಟ್ರೆ ತಗೊಳ್ಳುವ, ಕೊಡದಿದ್ರೆ ಕರೆದು ನೋಡಿ ಏನಾದರೂ ಮಾಡಿ ಒಂದು 50,000 ರೂಪಾಯಿ ಕೊಡಿ, ನಿಂದೆಲ್ಲ ಮುಗಿಸ್ತೇವೆ ಅಂತ. ಆ ಲಂಚ ಉಳಿತನದ ಇದನ್ನೂ ಇರಬಹುದು, ಮೋಸ ಮಾಡೋ ಇರಾದೇ ಇರಬಹುದು. ಅಂತೂ ಇಂತೂ ಈ ವಿಷಯಗಳೆಲ್ಲ ನಿಮ್ಮ ಗಮನಕ್ಕೆ ಬಂತು. ಇವುಗಳನ್ನೆಲ್ಲ ಆದ ಮೇಲೆ ಮತ್ತೆ ಕಾನೂನಿನ ಹೋರಾಟ ಹೇಗೆ ಪ್ರಾರಂಭ ಮಾಡಿ, ಅವರು ಕೋರ್ಟಿಗೆ ಹೋಗಿ ತಗೊಳ್ಳಿ, ಕೋರ್ಟ್ನಲ್ಲಿ ಉತ್ತರಿಸಿ ಅನ್ನೋದನ್ನೆಲ್ಲ ವಿಜಯ್ ಕುಮಾರ್ ಅವರಿಗೆ ತಿಳಿಸಿದ್ರು. ನೀವು ಹೇಗೆ ಮಾಡಿದ್ರಿ? ಅದಕ್ಕೆ ನಾವು ಸಿವಿಲ್ ಕೋರ್ಟಿಗೆ ಹೋಗೋದಕ್ಕಿಂತ ಬಳಕೆದಾರರ ಕೋರ್ಟ್ನಲ್ಲಿ, ಯಾಕಂದ್ರೆ ಅವರು ಬ್ಯಾಂಕಿನ ಬಳಕೆದಾರರಾಗಿದ್ದಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿನ ಬಳಕೆದಾರರಾಗಿದ್ದಾರೆ. ನನ್ನ ಹತ್ರ ಇವರು ಅನ್ಯಾಯವಾಗಿ ದುಡ್ಡು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ನಾವು ಕೋರ್ಟಿಗೆ ಕೊಡ್ಲಿಕ್ಕೆ ಅವರಿಗೆ ಒಂದು ನಿರ್ದೇಶನವನ್ನು, ಒಂದು ಮಾರ್ಗದರ್ಶನವನ್ನು ಕೊಟ್ಟಾಯಿತು. ಯಾರಿಗೆ? ವಿಜಯ್ ಕುಮಾರ್ಗೆ ಮತ್ತು ತಂಗಿ ಜಯ ಮನೋಹರಿಗೆ. ಆವಾಗ ಅವರು ಕೆಲವು ಅಡ್ವೊಕೇಟ್ಸನ್ನು ಅಪ್ರೋಚ್ ಮಾಡಿರಬೇಕು. ಅವ್ರು ಹೇಳಿದರು, ಸರ್ ಅದು ಅಡ್ವೊಕೇಟ್ಸಿದ್ದು ಫೀ ಬಹಳ ಜಾಸ್ತಿ ಆಗ್ತದೆ, ಏನಾದರೂ ಮಾಡಿ ನಿಮಗೇನಾದರೂ ನಮಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ಹೇಳಿ. ಬಳಕೆದಾರರ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಈ ಬಳಕೆದಾರರ ಈ ಆರ್ಗನೈಸೇಷನ್, ಇದು ಸಂಘಟನೆಯ ಪದಾಧಿಕಾರಿ ವಕೀಲನಲ್ಲದಿದ್ದರೂ ನಾವು ಅಲ್ಲಿ ಹೋಗಿ ಹೋರಾಟ ಮಾಡಿದ್ರೆ ಇವರ ಪರವಾಗಿ ವಾದಿಸಬಹುದು. ಇವರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ ವಾದಿಸಬಹುದು. ಒಂದು ಇದು ನಿಯಮ ಇದೆ. ಆ ನಿಯಮದ ಪ್ರಕಾರ ತಾವೇನಾದರೂ ಮಾಡಿದರೆ ನಮಗೆ ಉಪಕಾರ ಆಗ್ತಿತ್ತು ಅಂತ ಹೇಳಿ ಇಬ್ಬರು ಮನವಿ ಮಾಡಿಕೊಂಡಾಗ, ನಾನು ಮತ್ತೆ ನಮ್ಮ ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರಿದ್ದಾರೆ, ಅವರ ಹೆಸರು ಸುಧಾಕರ್ ನಂಬ್ಯಾರ್ ಅಂತ, ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಅಲ್ಲಿ ಒಬ್ಬರಾದರೂ ಹೋಗಿ ಅಲ್ಲಿ ಮಾಡೋದು ಅಂತೇಳಿ ನಾವು ನಿರ್ಧಾರ ಮಾಡಿದ್ವು. ಬೇಡಮ್ಮ, ನೀವು ಈ ಸಣ್ಣ ಕಾರಣಕ್ಕಾಗಿ ಪುನಃ ಅಡ್ವೊಕೇಟಿಗೆ ಮಾಡಿದ್ರೆ ಅವ್ರಿಗೆ 10% ಕೊಡಬೇಕು. ಸುಮಾರು ಪ್ರಾಬ್ಲಮ್ ಇದೆ ಅಲ್ಲಿ. ಅಂದ್ರೆ 2,88,000 ಎಷ್ಟು 2.5 ಲಕ್ಷ ಅಂದ್ರೆ 25,000 ಕೊಡಬೇಕು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಅವರು ವ್ಯವಹಾರ ಮಾಡ್ತಾರೆ. ಅದಕ್ಕೆ ಹೇಳಿದ್ರು, ಇಷ್ಟನ್ನೇ ಮಾಡಲಿಕ್ಕೆ ನಾವು ಯಾರಾದ್ರೂ ಒಬ್ರಿಗೆ ಬರ್ತೇವೆ, ಇಲ್ಲದ ಬ್ಯಾಂಕ್ ಮ್ಯಾನೇಜರ್, ಅಂದ್ರೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಸುಧಾಕರ್ ನಂಬಿ ಅವರಿದ್ದಾರೆ, ಅವರೇ ಹೋಗ್ತಾರೆ ಅಂತ ಹೇಳಿ ನಾವು ಅವರಿಗೆ ಸಮಾಧಾನ ಮಾಡಿದ್ವಿ. ಆವಾಗ ನಮಗೆ ಇನ್ನೊಂದು ಆಲೋಚನೆ ಬಂತು. ಇಂತಹ ಪ್ರಕರಣಗಳಲ್ಲಿ ಈ ಬಳಕೆದಾರರೇ ಯಾಕೆ ಮಾತಾಡಬಾರ್ದು? ಯಾಕೆ ಅದರಿಂದ ಪ್ರೊವಿಷನ್ ಇದೆ. ಯಾವುದೇ ಸಂತ್ರಸ್ತರು ಯಾರಾಗಿದ್ದಾರೆ ಅವರೇ ಸಂತ್ರಸ್ತರೇ ಮಾತಾಡಿದ್ರೆ ಅದಕ್ಕೆ, ಯಾಕಂದ್ರೆ ಅವರಿಗೆ ಅನ್ಯಾಯ ಆದದ್ದು ಸರಿಯಾಗಿ ಗೊತ್ತಿರ್ತದೆ. ಸ್ವಲ್ಪ ಮಾತು ಬರುವವರು ಇದನ್ನು ಖಂಡಿತ ಉಪಯೋಗಿಸಬಹುದು. ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಬೇಕಿತ್ತು, ನಮಗೆ ಜನರಿಗೆ ತೋರಿಸಬೇಕಾಗಿತ್ತು. ಇಂಥ ಪ್ರಕರಣಗಳಲ್ಲಿ ನೀವು ನ್ಯಾಯವಾದಿಗಳಿಗೆ ಹೋಗಿ ಅವರಿಂದ ಮಾರ್ಗದರ್ಶನ ಪಡೆಯುವುದು ಮಾತ್ರ ಸಾಕು, ಅವರನ್ನೇ ಅವಲಂಬಿತನಾಗಿರ್ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಸುಧಾಕರ್ ನಂಬ್ಯಾರ್
ಇವರನ್ನೇ ಟ್ರೈನ್ ಮಾಡಿದ್ರು, ಜಯಾ ಮನೋಹರನ್ನೇ ಟ್ರೈನ್ ಮಾಡಿದ್ರು. ಜಾಮೀನು ಹಾಕಿದ ವಿಜಯಕುಮಾರ್ ಸಹೋದರಿಯನ್ನೇ ಅವರಿಗೆ ಯೋಗ್ಯವಾದ ಮಾರ್ಗದರ್ಶನ ಕೊಟ್ಟು ಅವರಿಂದಲೇ ಕೋರ್ಟಿಗೆ ವಾದ ಮಾಡಿಸಿದ್ರು. ಸರಿಯಾಗಿ ಎಷ್ಟು ಚಂದ ವಾದ ಮಾಡಿದ್ರು ಅಂತ ಹೇಳಿದ್ರೆ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನ ವಕೀಲರಿಗೆ ಮಾತೇ ಇರಲಿಲ್ಲ. ಇವರ ಒಂದೊಂದೇ ಪ್ರಶ್ನೆ ಓದಿ ಹೇಳಿದ್ರು. ನೋಡಿ, ಹೀಗೆ ಹೇಳಬೇಕಾಗಿಲ್ಲ, ಎಲ್ಲ ಪ್ರಶ್ನೆಗಳನ್ನು ಬರೆದುಕೊಂಡು ಹೋಗಿ, ಹಾಗಾದ್ರೆ ನೀವು ಕೊಟ್ಟದ್ದು ಹೇಗೆ, ಅಡವಿಟ್ಟ ಇದನ್ನು ₹1 ಚುಕ್ತ ಅದು ಕೊಡಬಾರ್ದಂತ ಕಾನೂನು ಇರುವಾಗ ನೀವು ಕೊಟ್ಟದ್ದು ಹೇಗೆ, ಮಾತಿಲ್ಲ. ಎರಡನೇದಾಗಿ, ಪ್ರಿಂಟೆಡ್ ಫಾರ್ಮ್ನಲ್ಲಿ ನೀವು ಡೆಟ್ ಅಕ್ನಾಲೇಜ್ಮೆಂಟ್ ತಗೊಂಡಿದ್ದೀರಾ? ನೀವು ಬಳಕೆದಾರರ ವೇದಿಕೆಯಿಂದ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದಿಂದ ಮಾಡಿದ ಪ್ರಶ್ನೆಗಳನ್ನು ಯಥಾವತ್ತಾಗಿ ಅಲ್ಲಿ ಓದಿ ಹೇಳಿದ್ರು. ಕೇಸ್ ಏನಾಯ್ತು ಕಡೆಗೆ? ಮಾತೇ ಇಲ್ಲ, ಯಾವುದೇ ಆರ್ಗ್ಯುಮೆಂಟ್ ಅಲ್ಲಿ ನಡೀಲಿಲ್ಲ. ಎಲ್ಲ ಗ್ರಹಿಸಿಕೊಂಡ ನ್ಯಾಯಾಧೀಶರು ನೇರವಾಗಿ ಹೇಳಿದ್ರು, ಈ ಎಲ್ಲ ಅದರಲ್ಲಿ ಈ ಇಡೀ ಪ್ರಕರಣದಲ್ಲಿ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನವರು ಮೋಸದ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ದು ಇದರಲ್ಲಿ ಸ್ಪಷ್ಟವಾಗಿ ನಮಗೆ ತೋರ್ತಾ ಇದೆ. ಆದ್ದರಿಂದ ₹30,000 ಅವರಿಗೆ ಪೆನಾಲ್ಟಿ, ಅವರಿಗೆ ದಂಡ ಹಾಕಿದ್ರು. ಮಾತ್ರ ಅಲ್ಲ, ಖರ್ಚಿನ ದಾವೆಯ ಖರ್ಚು ಏನಿದೆ ಅದು ₹2,000 ಕೊಡಬೇಕು ಅಂತೇಳಿ ನೇರವಾದ ಆದೇಶ ನೀಡಿದರು. ನ್ಯಾಯಾಲಯ ಈ ಆದೇಶವನ್ನು ನೀಡಿದ ಬಳಿಕ ಕೂಡ ತನಗಾದಂತಹ ತೀವ್ರ ಮುಖಭಂಗವನ್ನು ಅನುಭವಿಸಿ ಮತ್ತೆ ಮೇಲಿನ ಕೋರ್ಟಿಗೆ KSFC ಕೇಸ್ ಕೊಂಡೋಯ್ತು. ಎಲ್ಲ ಅದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಉದಯವಾಣಿಯ ಪತ್ರಿಕೆ 2007 ಫೆಬ್ರವರಿ ತಿಂಗಳಲ್ಲಿ ಉದಯವಾಣಿಯಲ್ಲಿ ಪುನಃ ಪ್ರಕಟ ಮಾಡಿದ್ವು. ಪ್ರಕಟ ಮಾಡಿ ಇನ್ನೊಂದು ಪ್ರಶ್ನೆಗಳನ್ನು ಕೇಳಿದ್ವು. ಅದು ಭಾರಿ ಎಫೆಕ್ಟ್ ಆಯ್ತು ನೋಡಿ. ಇದರಲ್ಲಿ ₹30,000 ಜುಲ್ಮಾನೆ ಅಥವಾ ದಂಡವನ್ನು ಪಾವತಿಸಬೇಕು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಕರ್ನಾಟಕ ಫೈನಾನ್ಸ್ ಕಾರ್ಪೊರೇಷನ್ ಪಾವತಿಸುವುದರ ಅರ್ಥ ಏನು? ಜನರ ಟ್ಯಾಕ್ಸ್ ಮನಿ, ಜನರ ತೆರಿಗೆ ಹಣವನ್ನು ಕೊಡಬೇಕು. ಇಬ್ಬರು ಅಧಿಕಾರಿಗಳು ಮೋಸದ ಉದ್ದೇಶದಿಂದ ಮಾಡಿದ್ದಕ್ಕಾಗಿ ತೆರಿಗೆದಾರರು ತಮ್ಮ ಹಣವನ್ನು ಯಾಕೆ ಕೊಡಬೇಕು? ಮತ್ತೆ ಯಾರು ಕೊಡಬೇಕು? ಯಾರು ಮೋಸದ ಇರಾದೆಯಿಂದ ಮಾಡಿದ್ದಾರೆ ಅವರ ಸಂಬಳದಿಂದ ತೆಗಿಬೇಕು. ಇದನ್ನು ನಾವು ಪುನಃ ಪ್ರಶ್ನಿಸಿದ್ವು. ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅತ್ಯುನ್ನತ ಅಧಿಕಾರಿಯನ್ನೇ ಪ್ರಶ್ನಿಸಿದ್ವು. ಯಾಕೆ ಕರ್ನಾಟಕ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ ಜನರ ತೆರಿಗೆಯಿಂದ ಈ ದಂಡವನ್ನು ಪಾವತಿಸಬೇಕು, ನೀವು ಅವರಿಂದ ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ. ಅವರಿಗೆ ಏನೂ ಉಪಾಯ ಉಳಿಲಿಲ್ಲ ಆಗ. ಯಾಕಂತೇಳಿ ಒಂದೇ ನಮ್ಮನ್ನು ಎದುರಿಸಬೇಕು, ಅದಕ್ಕೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಟೈಮ್ ಆದರೂ ತೆಗೆದುಕೊಳ್ಳುವ ಅಂತೇಳಿ ಪುನಃ ಕರ್ನಾಟಕ ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್, ಕರ್ನಾಟಕ ರಾಜ್ಯದ ಬಳಕೆದಾರರ ಆಯೋಗ ಇದೆ, ಅಲ್ಲಿಗೆ ಹೋಗಿ ದೂರು ನೀಡಿದ್ರು. ಇದಕ್ಕೆ ಅಪೀಲ್ ಮಾಡಿದ್ರು. ಅಲ್ಲಿಯೂ ನಡೆಯಿತು, ಅಲ್ಲಿಯೂ ದಾವೆ ನಡೆಯಿತು. ಅಲ್ಲಿಯೂ ಜಯಮನೋಹರ್ ಅವರು ಹೋದ್ರು, ವಾದಿಸಿ ಅಲ್ಲಿ ಎಲ್ಲ ಮಾಡಿ ಅಲ್ಲಿನೂ ಅದನ್ನು ತಪ್ಪು ಹಾಗೆ ಮಾಡಿ ಪರಿಹಾರದ ಮೊತ್ತದಲ್ಲಿ ಸ್ವಲ್ಪ ಕಡಿಮೆ ಮಾಡಿರಬೇಕು. ಆದರೆ ಉಳಿದದ್ದನ್ನೆಲ್ಲ ಹಾಗೆ ಇಟ್ಟರು. ಅವರಿಗೆ ದಂಡ ಅಲ್ಲಿಯೂ ಆಯಿತು. ಮಾಡಿದ ತಪ್ಪಿಗೆ ಎರಡನೇ ಬಾರಿ ಕೂಡ ದಂಡ ಪಾವತಿ, ಉನ್ನತ ದರ್ಜೆಯಲ್ಲಿ ದಂಡವನ್ನು ಪಾವತಿಸುವ ಹಾಗೆ ಮಾಡಿ ಅದರ ನಂತರ ದಂಡ ಪಾವತಿಸಿ ಆವಾಗ ನಾವು ಜಯಮನವರಿಗೆ ಹೇಳಿದ್ದು, ಅವರ ಮೇಲೆ ನೀವು ಬೇಕಾದ್ರೆ ದಾವೆ ಮಾಡಬಹುದು. ದಾವೆ ಏನಂತ ಹೇಳಿದ್ರೆ, ಇದು ನನ್ನ ತೆರಿಗೆ ಹಣದಿಂದ ಯಾಕೆ ಕೊಡಬೇಕು, ನನಗೆ ಪಾವತಿಸಿದ್ದ ಅವರದಲ್ಲಿ ತಗೊಳ್ಬೇಕು ಅಂತ ಹೇಳಿ. ಅದರ ನಂತರ ಅವರು ಹೇಳಿದ್ರು, ಸರ್ ನಮ್ಗೆ ಇದಕ್ಕೆ ಮುಂದೆ ಹೋಗ್ಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ ಮೇಲೆ ಅಂತೂ ಒಂದು ಹಂತದಲ್ಲಿ ಸಂಪೂರ್ಣವಾದಂತಹ ನ್ಯಾಯದಾನ, ಒಂದು ತಪ್ಪಿತಸ್ಥರಿಗೆ ಒಂದು ಹಂತದ ಶಿಕ್ಷೆ ಮತ್ತು ತಪ್ಪು ನಡೆಯನ್ನು ಮಾಡಿದಂತಹ KSFCಗೆ ಒಂದು ಮುಖಭಂಗ, ಇವುಗಳನ್ನೆಲ್ಲ ಸಾಧಿಸಿದ ಬಳಕೆದಾರರ ವೇದಿಕೆಗೆ, ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನಕ್ಕೆ, ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರಿಗೆ ಅಭಿನಂದನೆಗಳು. ಮತ್ತು ನನಗೆ ಅಭಿನಂದನೆ ಕೊಡುವ ಮೊದಲು ನೀವು ಆ ಜಯಮನೋಹರ್ ಅವರಿಗೆ ಅಭಿನಂದನೆ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಹೆಂಗಸರು ಅಥವಾ ಮಹಿಳೆಯರು ಎದುರಿಗೆ ಬಂದು ಇಂಥದನ್ನ ಕೋರ್ಟಿನಲ್ಲಿ ದಾವೆ ಮಾಡಿಸುವ ಒಂದು ಆ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ನನ್ನ ಒಂದು ಇಚ್ಛೆ ಇದೆ. ಧನ್ಯವಾದಗಳು ಈ ಸಂಚಿಕೆಯಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರಿಗೆ. ಪ್ರಿಯ ವೀಕ್ಷಕರೇ, ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಸಹಿ ಹಾಕುವ ಮುನ್ನದ ಸಂಚಿಕೆ. ಇಲ್ಲಿ ಸಹಿ ಹಾಕುವ ಮುನ್ನ ಯೋಚಿಸಬೇಕು ಅನ್ನುವ ಸಂದೇಶದ ಜೊತೆಗೆ
ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಹೇಳಿದ ಹಾಗೆ ಜಯಾ ಮನೋಹರ್ ಅವರಂತಹ ಮನೋಭಾವಗಳು ಎಲ್ಲರಲ್ಲೂ ಬೆಳಿಬೇಕಿದೆ. ನಾವು ಹೋರಾಟ ಮಾಡ್ಬೋದು ಮತ್ತು ನ್ಯಾಯಯುತವಾದಂತಹ ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ಇದ್ದುಕೊಂಡು ಗೆಲ್ಲಬಹುದು. ಹೀಗಾಗಲಿ ಅನ್ನುವ ಹಾರೈಕೆ ಇಂದಿನ ಸಂಚಿಕೆಯದ್ದು. ಮುಂದಿನ ಸಂಚಿಕೆಯಲ್ಲಿ ಜಯಾ ಮನೋಹರ್ ಅವರನ್ನು ಬಹುಜನ ಹಿತಾಯ ಬಹುಜನ ಸುಖಾಯದಲ್ಲಿ ನಿಮಗೆ ಪರಿಚಯಿಸಲಿದ್ದೇವೆ. ಅಲ್ಲಿಯವರೆಗೂ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.